ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ ರೆಡ್ಡಿ ಶ್ರೀಧರ್ ರೆಡ್ಡಿ. ತುಂಬಾ ಜನ ಹುಡುಗರಲ್ಲಿ ಬರೋ ಪ್ರಾಬ್ಲಮ್ಸ್ ಏನು ಅಂತ ನೋಡೋದಾದ್ರೆ ಪ್ಯಾರಾಫೈಮೋಸಿಸ್ ಅಂದ್ರೆ ಏನು, ಪ್ಯಾರಾಫೈಮೋಸಿಸ್ ಅಂದ್ರೆ ಏನು, ಇದಕ್ಕೆ ಯಾವ ತರ ಚಿಕಿತ್ಸೆಗೆ ಆಪ್ಷನ್ ಇದೆ, ಮಾಡ್ಕೊಳ್ದೇ ಇದ್ರೆ ಏನಾಗುತ್ತೆ, ಕಂಪಲ್ಸರಿ ಮಾಡಿಸ್ಕೋಬೇಕಾಗತ್ತಾ, ಎಮರ್ಜೆನ್ಸಿಯಾಗಿ ಮಾಡಿಸ್ಕೋಬೇಕಾಗತ್ತಾ, ಇಲ್ಲಾಂದ್ರೆ ಆಲಸ್ಯದಿಂದ ಮಾಡಿಸ್ಕೋಬೋದಾ ನಿಧಾನವಾಗಿ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಈ ಪ್ಯಾರಾಫೈಮೋಸಿಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದನ್ನು ನಾವು ಫೋರ್ ಸ್ಕಿನ್ ಅಂತೀವಿ. ಈ ಫೋರ್ ಸ್ಕಿನ್ ಏನಿದೆ ಅದು ತುಂಬ ಈಸಿಯಾಗಿ ಮೂವ್ ಆಗಬೇಕು. ನಮ್ಮ ಅಂಗದ ಮುಂದೆ ಇರುವ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಆ ಗ್ಲ್ಯಾನ್ಸ್ ಮುಂದೆ ಇರೋ ಚರ್ಮ ಏನಿದೆ ಹಿಂದೆ ಕೇಳಿದ ಕೂಡಲೇ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಈ ಫ್ರೀನೆಸ್ ಏನಿದೆ ಇದು ಬರೀ ಮೆತ್ತಗಿದ್ದಾಗ ಮಾತ್ರ ಅಲ್ಲದೆ ಅಂಗ ಗಟ್ಟಿಯಾಗಿದ್ದಾಗ ಕೂಡ ಫ್ರೀಯಾಗಿ ಮೂವ್ ಆಗ್ತಿರ್ಬೇಕು. ತುಂಬ ಜನ ಏನು ಅನ್ಕೋತಾರೆ ಅಂದರೆ ಮೆತ್ತಗಿದ್ದಾಗ ಅಂಗ ಚಿಕ್ಕದಾಗಿದ್ದಾಗ ಮೂವ್ ಆಗುತ್ತೆ, ಅದು ಸರಿ ಹೋಗುತ್ತಲ್ವಾ ಅಂತ ಅನ್ಕೋತಾರೆ. ಬಟ್ ಅಂಗ ಚಿಕ್ಕದಾಗಿದ್ದಾಗ ಮಾತ್ರ ಅಲ್ಲದೆ ಅಂಗ ದೊಡ್ಡದಾದಾಗ ಕೂಡ, ಅಂಗಸ್ತಂಭನ ಆದಾಗ ಕೂಡ ನಮಗೆ ಫ್ರೀಯಾಗಿ ಮೂವ್ ಆಗಬೇಕು. ಹಾಗೆ ಫ್ರೀಯಾಗಿ ಮೂವ್ ಆಗ್ತಾ ಇದ್ರೇ ಫೋರ್ ಸ್ಕಿನ್ ಅನ್ನೋ ಇಶ್ಯೂಸ್ ಇಲ್ಲ ಅಂತ ಅರ್ಥ ಆಗುತ್ತೆ. ಯಾವಾಗ ಅಂಗಸ್ತಂಭನ ಆದ ಸಂದರ್ಭದಲ್ಲಿ ಫೋರ್ ಸ್ಕಿನ್ ಯಾವಾಗ ಹಿಂದಕ್ಕೆ ಬರೋದಿಲ್ಲ ಅದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ ಚಿಕ್ಕ ಮಕ್ಕಳಿಂದ ಯಾವುದೇ ವಯಸ್ಸಿನವರೆಗೂ ಬರ್ಬೋದು. ಚಿಕ್ಕ ಮಕ್ಕಳಿಗೆ ಬಂದರೆ ಅದನ್ನು ಫಿಸಿಯೋಲಾಜಿಕಲ್ ಫೈಮೋಸಿಸ್ ಅಂತ ಹೇಳ್ತೀವಿ. ಯಂಗ್ ಏಜ್ನಲ್ಲಿ ಬಂದರೆ ಪ್ಯಾಥೋಲಾಜಿಕಲ್ ಫೈಮೋಸಿಸ್ ಅಂತೀವಿ. ಡಯಾಬಿಟಿಸ್ ಇರೋರಿಗೆ ಬಂದರೆ ಅದನ್ನು ನಾವು ಬೆಲನಿಟಿಸ್ ಅಂಡ್ ಬೆಲನೋಪಾಸಿಟಿಸ್ ಅಂತ ಕೂಡ ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಅಂಡ್ ಪ್ಯಾರಾಫೈಮೋಸಿಸ್ ಅಂದರೆ ಇವೆಲ್ಲದಕ್ಕಿಂತ ಡಿಫ್ರೆಂಟ್. ಯಾವ ರೀತಿ ಅಂದರೆ, ಮುಂದೆ ಇರುವ ಚರ್ಮ ಏನಿದೆ ಅದು ಹಿಂದಕ್ಕೆ ಬರದೇ ಇದ್ರೆ ಅದನ್ನು ಫೈಮೋಸಿಸ್ ಅಂತೀವಿ. ಬಟ್ ಯಾವಾಗ ಚರ್ಮನ ಹಿಂದಕ್ಕೆ ಎಳೆದ ನಂತರ ಮತ್ತೆ ಮುಂದಕ್ಕೆ ಬರದೇ ಇದ್ರೆ ಅದನ್ನು ಪ್ಯಾರಾಫೈಮೋಸಿಸ್ ಅಂತೀವಿ. ಯೂಶಲಿ ಪ್ಯಾರಾಫೈಮೋಸಿಸ್ ಯಾರಿಗೆ ಬರುತ್ತೆ ಅಂದರೆ, ಅಂಗ ಚಿಕ್ಕದಾಗಿದ್ದಾಗ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಅವರಿಗೆ ಅಂಗ ದೊಡ್ಡದಾದಾಗ ನಂತರ ಅದು ಮೂವ್ ಆಗಲ್ಲ. ಮೂವ್ ಆಗದೇ ಇದ್ದಾಗ ಕೆಲವು ಸಂದರ್ಭದಲ್ಲಿ ಅಂಗಸ್ತಂಭನ ಆದಾಗ ಇರ್ಬೋದು, ಅಥವಾ ಹಸ್ತಮೈಥುನದ ಸಂದರ್ಭದಲ್ಲಿ ಬರ್ಬೋದು. ಹಿಂದಕ್ಕೆ ಮಾಡಿದ ಚರ್ಮನ ಇಮಿಡಿಯೇಟ್ ಆಗಿ ಅಂದರೆ ಎಜೆಕ್ಷನ್ ಆದಮೇಲೆ ಅಂದರೆ ವೀರ್ಯ ಹೊರಗೆ ಬಂದ ನಂತರ ಮತ್ತೆ ನಾವು ಮುಂದಕ್ಕೆ ಮಾಡ್ಕೋಬೇಕು ಚರ್ಮವನ್ನು. ಹಾಗೆ ಮುಂದಕ್ಕೆ ಮಾಡ್ಕೊಳ್ದೇ ಇದ್ದಾಗ ಅಲ್ಲೇ ಸ್ಟ್ರಕ್ ಆಗೋದ್ರೆ ಅಂದರೆ ಕುತ್ತಿಗೆಗೆ ಹಗ್ಗ ಹಾಕ್ದಂಗೆ ಆಗೋಗುತ್ತೆ. ಯಾಕಂದರೆ ಆಲ್ರೆಡಿ ಹಾರ್ಡ್ ಆಗಿರುತ್ತೆ, ಸ್ಕಿನ್ ಅನ್ನೋದು ತುಂಬ ಟೈಟ್ ಆಗಿರುತ್ತೆ. ಸೊ ಹಿಂದಕ್ಕೆ ಎಳೆದಾಗ ಚರ್ಮ ಅಲ್ಲೇ ಸ್ಟ್ರಕ್ ಆಗೋಗುತ್ತೆ. ಸ್ಟ್ರಕ್ ಆಗೋದ್ರಿಂದ ಅಲ್ಲಿರುವ ರಕ್ತ ಕೂಡ ಹಿಂದಕ್ಕೆ ಹೋಗೋಕ್ಕಾಗದೆ ಅಲ್ಲೇ ನೀರಿನ ಹಾಗೆ ಉಬ್ಬಾಗೋಗೋದು. ಅಂದರೆ ನಾವು ಮುಂದಕ್ಕೆ ಮಾಡ್ಕೊಳ್ಳೋಕ್ಕೆ ಆಗದೆ ಇದ್ದಾಗ ಅದನ್ನು ಹಾಗೆ ಬಿಟ್ಬಿಟ್ರೆ ಅಲ್ಲಲ್ಲೇ ಉಬ್ಬಿದ ಹಾಗೆ ಚರ್ಮ ಟೈಟ್ ಆಗೋದ್ರಿಂದ ಅದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಇದು ಅಂಗಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಇದೊಂದು ಎಮರ್ಜೆನ್ಸಿ ಸರ್ಜರಿ. ನಾವು ಇಮಿಡಿಯೇಟ್ ಆಗಿ ಅಂಗಸ್ತಂಭನ ಆದಾಗ ಮಾತ್ರ ಹೀಗಾಗಿರುತ್ತೆ. ಹಾಗಾಗಿ ಯೂಶುವಲ್ ಆಗಿ ತುಂಬ ಜನ ಗೊತ್ತಾಗಲ್ಲ. ಹಾಗಾಗಿ ಇಮಿಡಿಯೇಟ್ ಆಗಿ ಇದನ್ನು ನಾವು ಮಾಡಿಸ್ಕೊಳ್ಳದೆ ಹೋದರೆ ಗ್ರ್ಯಾಂಗ್ರೀನ್ ಆಗಿ, ಟೈಟ್ ಆಗಿ, ಪಸ್ ಆಗೋಗಿ, ಕ್ಯೂ ಬರೋದು, ಈಗ ತುಂಬ ಟೈಟಿಂದ ಪೇಯ್ನ್ ಬರೋದು, ನೀರು ಸೇರಿಕೊಂಡು ಉಬ್ಬಾಗೋದು, ಹೀಗೆಲ್ಲ ಆಗ್ತಿರುತ್ತೆ. ತುಂಬ ಜನಕ್ಕೆ ತೋರಿಸ್ಕೊಳ್ಳೋಕ್ಕೆ ಕೂಡ ಎಂಬಾರಸಿಂಗ್ ಆಗಿರುತ್ತೆ. ಸೊ ತುಂಬ ಜನ ಇದನ್ನು ಎಂಬಾರಸಿಂಗ್ನಿಂದ ಏನು ಅನ್ಕೊಳ್ತಾರೋ, ಗೊತ್ತಾಗೋದ್ರೆ ಹಸ್ತಮೈಥುನ ಮಾಡ್ಕೊಳ್ಳೋದಕ್ಕೆ ಹೇಗಾಗ್ತಿದೆಯೇನೋ ಅಂತ ಫಸ್ಟ್ ಟೈಮ್ ಇಂಟರ್ ಕೋರ್ಸ್ ಮಾಡಿದ್ದಕ್ಕೆ ಹೀಗಾಗಿದೆ ಅಂತ 100 ಪ್ರಶ್ನೆ ಕೇಳ್ತಾರೆ ಅನ್ನೋ ಕಾರಣಕ್ಕೆ ತುಂಬ ಜನ ಭಯ ಪಡ್ತಾರೆ. ನಾವು ಕ್ವಶನ್ಸ್ ಕೇಳಿದ್ರು ಕೂಡ ಅವರು ಹೇಳೋದಿಲ್ಲ. ಯೂಶುವಲ್ ಆಗಿ ಏನಂದರೆ ಸಂಕೋಚದಿಂದ, ಪ್ಲಸ್ ಈ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾವು ಹೆಚ್ಚು ಪ್ರಶ್ನೆ ಕೇಳಿದ್ರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಯಾಕಂದರೆ ಅವರಿಗೆ ಒಂದು ರೀತಿಯಾದ ಸಂಕೋಚ ಅಂತ ಹೇಳ್ಕೊಳ್ಳೋಕ್ಕೆ, ಈ ಥರ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ. ಸೊ ಇವೆಲ್ಲ ಮೈಂಡಲ್ಲಿ ಇಟ್ಕೊಳ್ಳೋದಾದರೆ ಈ ಪ್ಯಾರಾಫೈಮೋಸಿಸ್ ಅನ್ನೋದು ಟೈಟ್ ಇಂಟರ್ಕೋರ್ಸ್ ಮಾಡೋದ್ರಿಂದ, ಅಂದರೆ ಹಿಂದಕ್ಕೆ ಬರದೇ ಇದ್ದರೂ ಬಲವಂತವಾಗಿ ಮಾಡೋದ್ರಿಂದ ಇರ್ಬೋದು, ಅಥವಾ ಹಸ್ತ ಮೈಥುನ ಮಾಡ್ಕೊಳ್ಳುವಾಗ ಬಲವಂತವಾಗಿ ಹಿಂದಕ್ಕೆ ಎಳೆಯೋದ್ರಿಂದ ಇರ್ಬೋದು. 3ನೇ ಕ್ಯಾಟಗರಿ ನೋಡೋದಾದರೆ ತುಂಬ ಜನ ಶುಗರ್ ಪೇಷಂಟ್ಸ್, ಬೆಲನಿಟಿಸ್ ಇದ್ದರೂ ಕೂಡ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ತಿರ್ತಾರೆ. ಹಾಗೆ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡ್ಕೊಂಡ ನಂತರ ಮತ್ತೆ ಮುಂದಕ್ಕೆ ಬರಲ್ಲ, ಹಾಗೆ ಸ್ಟಕ್ ಆಗೋಗುತ್ತೆ. ಸೊ ಇದನ್ನೆಲ್ಲ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಇದೊಂದು ಎಮರ್ಜೆನ್ಸಿ ಕಂಡೀಷನ್. ಮೆಡಿಕಲ್ ಆಗಿ ನೋಡೋದಾದರೆ ಇದು ಎಮರ್ಜೆನ್ಸಿ. ಸೊ ಜೊತೆಗೆ ಪ್ಯಾರಾಫೈಮೋಸಿಸ್ ಜೊತೆಗೆ ಕೆಳಗೆ ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ನಾವು ಫ್ರೆನ್ಯುಲಮ್ ಅಂತೀವಿ. ಅಟ್ಯಾಚ್ಮೆಂಟ್ ಕೂಡ ಕಟ್ಟಾಗಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ಯಾರಾಫೈಮೋಸಿಸ್ನ ನಾವು ಇಮಿಡಿಯೇಟಾಗಿ ಟ್ರೀಟ್ ಮಾಡದೆ ಇದ್ದರೆ ಏನಾಗುತ್ತೆ, ಹೀಗೆ 3 ದಿನ 10 ದಿನ ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ನೀರು ಸೇರ್ಕೊಳ್ಳೋದ್ರಿಂದ ತುಂಬ ನೆಕ್ ಟು ನೆಕ್ ಟೈಟ್ ಆಗೋಗಿ ಅಲ್ಲಿ ಎಕ್ಸ್ಪೋರೇಷನ್ ಆಫ್ ದಿ ಸ್ಕಿನ್ ಆಗೋಗುತ್ತೆ. ಮೆಲ್ಲಗೆ ಸ್ಕಿನ್ ಅನ್ನೋದು ಕೊಳೆತು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಚರ್ಮದಲ್ಲಿ ಅಲ್ಸರ್ ಉಂಟಾಗೋದು, ಅಲ್ಲಿಂದ ಕ್ಯೂ ಬರೋದು, ಹೀಗೆಲ್ಲ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗೋದು. ಕೆಲವು ಸಂದರ್ಭದಲ್ಲಿ ಈವನ್ ಪೆನೈಲ್ ಗ್ಯಾಂಗ್ರೇನ್ ಆಗ್ಬೋದು, ಅಂದರೆ ಕೊಳತೆ ಹೋಗುತ್ತೆ. ಸೊ ನಾವು ನಮ್ಮ ಹತ್ರ ಪೇಷಂಟ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ಈ ಪ್ಯಾರಾಫೈಮೋಸಿಸ್ ನಾವು ಎಕ್ಸಾಮಿನೇಷನ್ ಮಾಡಿ ಐಡೆಂಟಿಫೈ ಮಾಡಿದ ನಂತರ ಇಮಿಡಿಯೇಟಾಗಿ ನಾವು ಅದನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ. ಹೇಗೆ ರೆಡ್ಯೂಸ್ ಮಾಡಬೇಕು? ಅಂಡರ್ ಸ್ಪೈನಲ್ ಅನೆಸ್ಥೇಷಿಯನ ಅಥವಾ ಲೋಕಲ್ ಅನೆಸ್ಥೇಷಿಯನ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಸ್ಪೈನಲ್ ಅನೆಸ್ಥೇಷಿಯನ ಮಾಡಿ ರೆಡ್ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಹಾಗೆ ಯಾಕೆ ಬಿಟ್ಬಿಡ್ತಾರೆ ಅಂದರೆ, ಆ ಟೈಮ್ನಲ್ಲಿ ಸರ್ಕಮ್ಸಿಷನ್ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಓಪನ್ ಸರ್ಕಮ್ಸಿಷನ್ ಆಗಲಿ, ಲೇಸರ್ ಆಗಲಿ ಆ ಟೈಮಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ವಿಪರೀತವಾದ ಇನ್ಫ್ಲಮೇಷನ್ ಇರುತ್ತೆ, ಹಾಗಾಗಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನಲ್ಲಿ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನೋಡೋದಾದ್ರೆ ಈ ರಿಡಕ್ಷನ್ ಮಾಡೋದ್ರಿಂದ, ಜೊತೆಗೆ ಅದರಲ್ಲಿ ಸೇರಿರೋ ಆ ನೀರನ್ನು ತೆಗೆಯೋದ್ರ ಜೊತೆಗೆ ಪೂರ್ತಿ ಚರ್ಮನ ಮುಂದೆ ಕೇಳೋದು ಅದೇ ಸಿಟ್ಟಿಂಗ್ನಲ್ಲಿ, ಸೇಮ್ ಸಿಟ್ಟಿಂಗ್ನಲ್ಲಿ, ಕೇವಲ ಫೈನಲ್ ಅಲ್ಲದೆ
ಪಿನೈಲ್ ಬ್ಲಾಕ್ನಲ್ಲೇ ಅಂದರೆ ಲೋಕಲ್ ಮದ್ದು ಕೊಟ್ಟು ಆ ಚರ್ಮನ ಕೊಳತು ಹೋಗಿರೋ ಚರ್ಮನ ಪೂರ್ತಿ ತೆಗಿತೀವಿ. ಅಂದರೆ ಸುಂತಿ ಆಪರೇಷನ್ ಅಂತೀವಲ್ಲ, ಸರ್ಕಮ್ಸೇಷನ್ ಆಪರೇಷನ್. ಸೊ ಆ ಸರ್ಕಮ್ಸೇಷನ್ ಸರ್ಜರಿನ ಆ ಮುಂದೆ ಇರೋ ಪಾರ್ಟ್ನ ಪೂರ್ತಿಯಾಗಿ ತೆಗೆದಾಕ್ತೀವಿ. ನಮ್ಮ KSR ಸ್ಟೇಪ್ಲರ್ ಮೂಲಕ ಮಾಡೋದ್ರಿಂದ ಅದು ಸಾಧ್ಯವಾಗುತ್ತೆ. ಅದೇ ಓಪನ್ ಆಗಲಿ ಲೇಸರ್ ಆಗಲಿ ಮಾಡೋದ್ರಿಂದ ಸಾಧ್ಯ ಇಲ್ಲ. ಯಾಕಂದರೆ ಆ ಟೈಮಲ್ಲಿ ತುಂಬ ಇನ್ಫ್ಲಮೇಷನ್ ಹೆಚ್ಚಿರುತ್ತೆ, ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ KSR ಮೂಲಕ ನಾವು ಏನಂದರೆ ರಿಡಕ್ಷನ್ ಮಾಡೋದು, ಅದೇ ಟೈಮಲ್ಲಿ ಸುಂತಿ ಮಾಡೋದು ನಡೆಯುತ್ತೆ. ಹಾಗಾಗಿ ಮತ್ತೆ ರಿಪೀಟ್ ಆಗೋ ಅವಶ್ಯಕತೆ ಇರಲ್ಲ. ಅದೇ ಬರೀ ರಿಡಕ್ಷನ್ ಮಾತ್ರ ಮಾಡಿಸ್ಕೊಂಡ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಜಸ್ಟ್ ಹಿಂದಕ್ಕೆ ಕೇಳಿದ್ರೆ ಸಾಕು, ಅಲ್ಲೇ ಹಿಂದಕ್ಕೆ ಸ್ಟಕ್ ಆಗೋಗುತ್ತೆ. ಮತ್ತೆ ಅದೇ ರೀತಿಯಾಗಿ ಪ್ಯಾರಾಫೈಮೋಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನೋಡಿದ್ರೆ ಪ್ಯಾರಾಫೈಮೋಸಿಸ್ ಯಾವ ಥರ ಇರುತ್ತೆ ಅಂದರೆ, ಈ ಮೇಲೆ ಇರೋ ಚರ್ಮ ತುಂಬ ಫ್ರೀಯಾಗಿ ಮೂವ್ ಆಗುತ್ತೆ, ಬಟ್ ಕೆಳಗೆ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಈ ಚರ್ಮ ನೋಡೋದಾದರೆ, ಈ ಚರ್ಮ ಅನ್ನೋದು ಹೀಗೆ ಹಿಂದೆ ಮುಂದೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಆ್ಯಂಡ್ ತುಂಬ ಜನಕ್ಕೆ ಫ್ರೀಯಾಗಿ ಮೂವ್ ಆಗಲ್ಲ. ಕೆಲವ್ರಿಗೆ ಇಲ್ಲಿ ಅಡ್ಡ ಬರುತ್ತೆ, ಕೆಲವ್ರಿಗೆ ಇಲ್ಲಿ ಅಡ್ಡ ಬರುತ್ತೆ, ಇನ್ನು ಕೆಲವ್ರಿಗೆ ಇಲ್ಲೇ ಅಡ್ಡ ಬರುತ್ತೆ, ಕೆಲವ್ರಿಗೆ ಇಲ್ಲಿ ಬರುತ್ತೆ. ಕೆಲವ್ರಿಗೆ ಈ ಟೈಮಲ್ಲಿ ಅಡ್ಡ ಬರಲ್ಲ, ಆದರೆ ಟೈಟಾಗಿ ಮೂವ್ ಆಗುತ್ತೆ. ಟೈಟಾಗಿ ಹೋಗಿ ಇಲ್ಲೇ ಸೆಟ್ಲ್ ಆಗೋಗುತ್ತೆ. ಸೊ ಈ ಚರ್ಮ ನೋಡಿದರೆ ತುಂಬ ಜನಕ್ಕೆ ಇಲ್ಲೇ ಸೆಟ್ಲ್ ಆಗೋಗುತ್ತೆ. ಸೆಟ್ಲ್ ಆಗೋಗಿ ಈ ಅಂಗ ಅನ್ನೋದು ಮತ್ತೆ ಮುಂದಕ್ಕೆ ಬರೋದೇ ಇಲ್ಲ. ಅಂದರೆ ನಾವು ಇಮಿಡಿಯೇಟಾಗಿ ನೋಡಿಕೊಂಡ್ರೆ ಈ ಚರ್ಮನ ಟೈಟ್ ಆದರೂ ಪರವಾಗಿಲ್ಲ, ಎಳಿಬೋದು. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಾಗೆ ಬಿಟ್ಬಿಡ್ತಾರೆ. ಬಿಟ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಈ ಚರ್ಮ ಇಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ, ಈ ಏರಿಯಾ ಪೂರ್ತಿ ನೀರು ಸೇರ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಂದರೆ ಒಂಥರ ನೀರಿನ ಗುಳ್ಳೆ ಹಾಗೆ ಸುತ್ತ ಈ ರೀತಿಯಾಗಿ ಗುಳ್ಳೆಗಳ ಬರ್ತಾ ಇರುತ್ತೆ. ಹೀಗಾಗೋದ್ರಿಂದ ಮತ್ತೆ ಚರ್ಮನ ಮುಂದಕ್ಕೆ ಎಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಪ್ಯಾರಾಫೈಮೋಸಿಸ್ ಇದು ತುಂಬ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ. 100ಕ್ಕೆ 100 ಜನರಲ್ಲಿ 20% ಪೇಷಂಟ್ಸ್ಗೆ ಈ ಪ್ಯಾರಾಫೈಮೋಸಿಸ್ನಿಂದ ಸಫರ್ ಆಗ್ತಿರ್ತಾರೆ. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ, ಇದರಲ್ಲಿರೋ ನೀರನ್ನು ಸ್ಟ್ಯಾಗ್ನೆಂಟ್ ಆಗಿರೋ ನೀರನ್ನು ತೆಗೆದು ಹಾಕ್ತೀವಿ. ಇಮಿಡಿಯೇಟಾಗಿ ಚರ್ಮನ ಮುಂದಕ್ಕೆ ತೆಗಿತೀವಿ. ಮುಂದಕ್ಕೆ ತಂದ ನಂತರ ಸೇಮ್ ಸೆಟ್ಟಿಂಗ್ನಲ್ಲಿ ನಾವು ಸ್ಟೇಪ್ಲರ್ ಸರ್ಕಮ್ಸಿಷನ್ನ ಮಾಡ್ತೀವಿ. ಸ್ಟೇಪ್ಲರ್ ಸರ್ಕಮ್ಸಿಷನ್ ಮಾಡೋದ್ರಿಂದ ಈ ಕೊಳೆತ ಚರ್ಮ ಆಗಲಿ ನೀರೆಲ್ಲನೂ ತೆಗೆದು ಹಾಕಿ, ಹಾಗಾಗಿ ಇಲ್ಲಿರುವವರೆಗೂ ಚರ್ಮನ ತೆಗೆಯೋದ್ರಿಂದ ಮತ್ತು ಈ ಚರ್ಮ ರೀಪ್ಲೇಸ್ ಮಾಡ್ತೀವಿ, ಅಂದರೆ ಮತ್ತೆ ಹಿಂದಕ್ಕೆ ತರ್ತೀವಿ. ಸೊ ಇದರಿಂದ ಏನಾಗುತ್ತಂದರೆ ಮತ್ತೆ ಬರೋದಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಹಸ್ತಮೈಥುನ ಮಾಡಿದಾಗಲಿ, ಇಂಟರ್ಕೋರ್ಸ್ ಮಾಡಿದಾಗಲಿ ಮತ್ತೆ ಈ ಚರ್ಮ ಹಿಂದಕ್ಕೆ ಬಂದು ಸ್ಟಕ್ ಆಗೋದು ತಪ್ಪುತ್ತೆ. ನಾವು ಅದೇ ಸೆಟ್ಟಿಂಗ್ನಲ್ಲಿ ಮಾಡ್ತೀವಿ. ಈ KSR ಸ್ಟೇಪ್ಲರ್ನಲ್ಲಿರುವ ಅಡ್ವಾಂಟೇಜ್ ಏನಂದರೆ, ಅದರಲ್ಲಿರೋ ಸಿಲಿಕಾನ್ ರಿಂಗ್ ಆಗಿರ್ಬೋದು, ಪಿನ್ಸ್ ಆಗಿರ್ಬೋದು, ಹೈ ಕ್ವಾಲಿಟಿ ಪಿನ್ಸ್ ಇರುತ್ತೆ. ಆ್ಯಂಡ್ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಒಂದೇ ಸಲ ಪಿನ್ಸ್ ಉದುರು ಹೋಗುತ್ತೆ. ರಿಂಗ್ ಜೊತೆಯಲ್ಲಿ ಪಿನ್ಸ್ ಪೂರ್ತಿ ಉದುರು ಹೋಗೋದ್ರಿಂದ ಪಿನ್ಸ್ ತೆಗಿಯೋ ಅವಶ್ಯಕತೆ ಇರಲ್ಲ. ಬೇರೆ ಸ್ಟೇಪ್ಲರ್ನಲ್ಲಾದರೆ ಒಂದೊಂದು ಸಾರಿ ಸಿಲಿಕಾನ್ ರಿಂಗ್ ಹಾಡಾಗೋದ್ರಿಂದ ಪಿನ್ಸ್ ರಿಂಗ್ ಬಿದ್ದು ಹೋಗುತ್ತೆ, ಪಿನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಮತ್ತೆ ನಾವು ಪಿನ್ಸ್ ತೆಗಿಯೋ ಅವಶ್ಯಕತೆ ಬರ್ಬೋದು. ಸೊ ಈ ಥರ ಪ್ಯಾರಾಫೈಮೋಸಿಸ್ನಿಂದ ಯಾರಾದರೂ ಸಫರ್ ಆಗ್ತಿದ್ರೆ ಖಚಿತವಾಗಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ನನ್ನ ಸಂಪರ್ಕ ಮಾಡಿದರೆ ಸೇಮ್ ಸಿಟ್ಟಿಂಗ್ನಲ್ಲಿ ರಿಡಕ್ಷನ್ ಮಾಡೋದ್ರ ಜೊತೆಗೆ ನಾವು ಇದನ್ನು ಸ್ಟೇಪ್ಲರ್ ಬಳಸಿ ಸರ್ಜರಿ ಕೂಡ ಮಾಡಿಸ್ಕೋಬೋದು. ಅಂದರೆ ಫೈನಲ್ ಆಗಿ ಹೇಳೋದೇನೆಂದರೆ, ಈ ರೀತಿಯಾಗಿ ಏನಾದರೂ ಚರ್ಮ ಹಾರ್ಡಾಗಿ ಹಿಂದಕ್ಕೆ ಹೋಗ್ತಿದ್ರೆ, ಚರ್ಮ ಟೈಟಾಗಿ ಹಿಂದಕ್ಕೆ ಹೋಗ್ತಿದೆ ಅಂದರೆ ಪ್ಯಾರಾಫೈಮೋಸಿಸ್ ಅಂತೀವಿ. ಅದನ್ನು ನೆಗ್ಲೆಕ್ಟ್ ಮಾಡದೆ ಮುಂಜಾಗ್ರತೆಯಿಂದ, ಮುಂದಾಲೋಚನೆಯಿಂದ ನಾವು ಈ ಸುಂತಿ ಆಪರೇಷನ್ ಏನಿದೆ ನಮ್ಮ KSR ಸ್ಟೇಪ್ಲರ್ ಮೂಲಕ ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ಫ್ಯೂಚರ್ನಲ್ಲಿ ಮದುವೆ ಆದಮೇಲೆ ಇಂಟರ್ಕೋರ್ಸ್ ಮಾಡಿದಾಗ ಕೂಡ ಈ ಪ್ಯಾರಾಫೈಮೋಸಿಸ್ನಿಂದ ನಾವು ಬಚಾವಾಗ್ಬೋದು. ಥ್ಯಾಂಕ್ ಯು.